ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಸಚಿವ ಪರಮೇಶ್ವರ್ಗೆ 500 ರೂಪಾಯಿ ಬೆಟ್ಟಿಂಗ್ ಸಂಕಷ್ಟ ಈಗ ಎದುರಾಗಿದೆ. ಎಫ್ಐಆರ್ ದಾಖಲಿಸಿ ತನಿಖೆಯನ್ನ ನಡೆಸುವಂತೆ ಕೋರ್ಟ್ ಆದೇಶವನ್ನ ನೀಡಿದೆ. ಕಬಡ್ಡಿ ಟೂರ್ನಿ ವೇಳೆ ಬೆಟ್ಟಿಂಗ್ ಬಗ್ಗೆ ಪರಮ್ಮ ಈಗ ಹೇಳಿಕೆ ಕೊಟ್ಟಿದ್ದಾರೆ. ಯಾರು ಗೆಲ್ತಾರೆ ಅಂತ 500 ರೂಪಾಯಿ ಬೆಟ್ಟಿಂಗ್ ಕಟ್ಟೋಣ. ಗೃಹ ಸಚಿವರ ಹೇಳಿಕೆ ಈಗ ಗಂಭೀರವಾಗಿ ಪರಿಗಣಿಸಿ ದೂರು ನೀಡಲಾಗಿದೆ. 500 ರೂಪಾಯಿ ಬೆಟ್ಟಿಂಗ್ ಕಟ್ಟಿದಂತ ಆರೋಪ ಸಂಬಂಧ ಎಫ್ಐಆರ್ ದಾಖಲಾಗಿದೆ. ಎಫ್ಐಆರ್ ದಾಖಲಿಸುವಂತೆ ಬೆಂಗಳೂರಿನ ನ್ಯಾಯಾಲಯ ಈಗ ಆದೇಶವನ್ನ ನೀಡಿದೆ. ಸಾರ್ವಜನಿಕವಾಗಿ ಬೆಟ್ಟಿಂಗ್ ಕಾನೂನು ಬಾಹಿರ. ಸಚಿವರು ಸ್ವತಃ ಇದನ್ನ ಬಹಿರಂಗಪಡಿಸಿದ್ರು. ಸಮಗ್ರ ತನಿಖೆಗೆ ತುಮಕೂರಿನ ಪೊಲೀಸರಿಗೆ ಇದೀಗ ಸೂಚನೆಯನ್ನ ನೀಡಲಾಗಿದೆ. ಕಾನೂನು ಪಾಲಕರಿಗೆ ದೊಡ್ಡ ಮುಜುಗರ ತಂದಿದೆ. ಕೆಲವು ದಿನಗಳ ಹಿಂದೆ ನಡೆದಂತ ಕಬಡ್ಡಿ ಟೂರ್ನಿಯಲ್ಲಿ ಗೃಹ ಸಚಿವರು ಬೆಟ್ಟಿಂಗ್ ಮಾಡಿದ್ರು. ಕುತೂಹಲಕ್ಕಾಗಿ ಅಥವಾ ತಮಾಷೆಗಾಗಿ ಯಾರು ಗೆಲ್ತಾರೆ ಅಂತ ಹೇಳಿ 500 ರೂಪಾಯಿ ಬೆಟ್ಟಿಂಗ್ ಕಟ್ಟೋಣ ಅಂತ ಹೇಳಿರ್ತಾರೆ. ಆದ್ರೆ ಸಾರ್ವಜನಿಕವಾಗಿ ಬೆಟ್ಟಿಂಗ್ ಅನ್ನ ಕಟ್ಟಬಾರದು ಅನ್ನೋದು ಗೊತ್ತಿದ್ದೂ ಕೂಡ ಕಾನೂನನ್ನ ಫಾಲೋ ಮಾಡಬೇಕಾಗಿರೋರು, ಜೊತೆಗೆ ಒಬ್ಬ ಸಚಿವರಾಗಿ ಬೇರೆಯವರಿಗೆ ಯಾವ ರೀತಿಯಾಗಿ ಯಾವ ಮಾರ್ಗದಲ್ಲಿ ಸಾಗಬೇಕು ಅಂತ ಹೇಳೋರೆ ಈ ರೀತಿಯಾಗಿ ಮಾಡಿದ್ರೆ, ರೂಲ್ನ ವೈಲೇಟ್ ಮಾಡಿದ್ರೆ ಇದು ಯಾವ ರೀತಿಯಾದಂತ ಸರಿ ಅಂತ ಹೇಳಿ ಸದ್ಯ ಸಾಕಷ್ಟು ಆಗ್ರಹ ಇದಕ್ಕೆ ವ್ಯಕ್ತವಾಗ್ತಾ ಇದೆ. ಗಂಭೀರವಾಗಿ HR ನಾಗಭೂಷಣ್ ಇದನ್ನು ಪರಿಗಣಿಸಿ ನ್ಯಾಯಾಲಯದಲ್ಲಿ ಖಾಸಗಿ ದೂರು ದಾಖಲಿಸಿದ್ದಾರೆ. ಈ ಅರ್ಜಿಯ ವಿಚಾರಣೆಯನ್ನು ನಡೆಸಿದ ಬೆಂಗಳೂರಿನ 42ನೇ SJM ನ್ಯಾಯಾಲಯ ನ್ಯಾಯಾಧೀಶರಾದ KN ಶಿವಕುಮಾರ್ ಅವರು ಕೆಲವೊಂದು ಸೂಚನೆಯನ್ನ ನೀಡಿದ್ದಾರೆ ಅನ್ನುವಂತಹ ವಿಚಾರ ಇದೀಗ ತಿಳಿದು ಬಂದಿದೆ. ಚಿಕ್ಕೋಡಿ ವರ್ಸಸ್ ವಿಜಯಪುರ ನಡುವೆ ಕಬಡ್ಡಿ ಪಂದ್ಯಾವಳಿ ನಡೀತಾ ಇರುತ್ತೆ. ಈ ವೇಳೆ ಚಿಕ್ಕೋಡಿ ತಂಡ ಗೆಲ್ಲೋದಾಗಿ ಪರಮೇಶ್ವರ್ ಅವರು 500 ರೂಪಾಯಿ ಬೆಟ್ಟಿಂಗ್ ಅನ್ನ ಕಟ್ತಾರೆ. ವಿಜಯಪುರ ತಂಡ ಗೆದ್ದ ಬಳಿಕ ಡಿಸಿಗೆ 500 ರೂಪಾಯಿ ಹಣವನ್ನ ನೀಡ್ತಾರೆ ಸಚಿವರು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ FIR ದಾಖಲಿಸುವುದಕ್ಕೆ ನಾಗಭೂಷಣ್ ಎಂಬುವರು ಕೋರ್ಟ್ಗೆ ಮನವಿಯನ್ನ ಮಾಡಿದ್ರು. ಮನವಿಯನ್ನು ಪುರಸ್ಕರಿಸಿದಂತ ಕೋರ್ಟ್ ಗೃಹ ಸಚಿವರ ವಿರುದ್ಧವಾಗಿ FIR ದಾಖಲಿಸುವಂತೆ ಕೊಡಿಗೆಹಳ್ಳಿ ಪೊಲೀಸ್ ಠಾಣೆಗೆ ಈಗ ಸೂಚನೆಯನ್ನ ನೀಡಿದೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ಸಚಿವ ಪರಮೇಶ್ವರ್ಗೆ ಇದೀಗ 500 ರೂಪಾಯಿ ಬೆಟ್ಟಿಂಗ್ ಸಂಕಷ್ಟ ಎದುರಾಗಿದೆ. ಯಾಕೆ ಅಂತ ಹೇಳಿದ್ರೆ, ಒಬ್ಬ ಗೃಹ ಸಚಿವರಾಗಿ ಜನರಿಗೆ ಇವರು ಮಾರ್ಗದರ್ಶನವನ್ನ ನೀಡುವಂತವ್ರು ಆಗಿರಬೇಕು. ಎಲ್ಲಿ ಬಹಿರಂಗವಾಗಿ ಈ ರೀತಿಯಾಗಿ ಅಥವಾ ಸಾರ್ವಜನಿಕವಾಗಿ ಬೆಟ್ಟಿಂಗ್ ಅನ್ನ ಕಟ್ತಾ ಇರ್ತಾರೆ, ಬೆಟ್ಟಿಂಗ್ ಮಾಡ್ತಾ ಇರ್ತಾರೆ, ಅಂತವರ ವಿರುದ್ಧ ಇವರು ಕ್ರಮವನ್ನ ತೆಗೆದುಕೊಳ್ಬೇಕು, ಅಂತವರ ವಿರುದ್ಧವಾಗಿ ವಾಯ್ಸ್ ರೈಸ್ ಮಾಡಬೇಕು. ಆದರೆ ಅದರ ಬದಲಾಗಿ ಯಾವುದೋ ಒಂದು ಸಂದರ್ಭದಲ್ಲಿ ಈ ರೀತಿ ತಮಾಷೆಗಾಗಿ ಆದ್ರೂ ಇರಬಹುದು ಅಥವಾ ಸೀರಿಯಸ್ ವಿಚಾರಕ್ಕೆ ಆಗಿರಬಹುದು, ವಾಸ್ತವಾಂಶ ಏನೇ ಇದ್ರೂ ಕೂಡ ಈ ರೀತಿ ಒಬ್ಬ ಸಚಿವರಾಗಿ ಬೆಟ್ಟಿಂಗ್ ಅನ್ನ ಕಟ್ಟುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥ ಪ್ರಶ್ನೆಗಳು ಕೂಡ ಸದ್ಯ ಮೂಡ್ತಾ ಇದೆ. FIR ದಾಖಲಿಸುವಂತೆ ಬೆಂಗಳೂರಿನ ನ್ಯಾಯಾಲಯ ಕೂಡ ಇದೀಗ ಆದೇಶವನ್ನ ನೀಡಿರೋದ್ರಿಂದ ತುಮಕೂರು ಪೊಲೀಸರು ಕೆಲವೊಂದಿಷ್ಟು ಪ್ರಶ್ನೆಗಳನ್ನ ಕೇಳ್ತಾರೆ. ಆ ಪ್ರಶ್ನೆಗಳಿಗೆ ಗೃಹ ಸಚಿವರು ಯಾವ ರೀತಿಯಾದಂತಹ ಉತ್ತರವನ್ನ ನೀಡ್ತಾರೆ ಅನ್ನೋದರ ಮೇಲೆ ಮುಂದಿನ ಕ್ರಮವನ್ನ ತೆಗೆದುಕೊಳ್ಳಲಾಗುತ್ತೆ. ಸದ್ಯ ಸಮಗ್ರ ತನಿಖೆ ಆಗಬೇಕು ಅಂತ ಹೇಳಿ ಈಗ ಪೊಲೀಸರಿಗೆ ಸೂಚನೆಯನ್ನ ನೀಡಲಾಗಿದೆ. ಕೆಲವು ದಿನಗಳ ಹಿಂದೆ ಅಷ್ಟೇ ನಡೆದಿರುವಂತಹ ಕಬಡ್ಡಿ ಟೂರ್ನಿಯಲ್ಲಿ ಸಚಿವರು ಕಟ್ಟಿದ್ದಂಥ ಬೆಟ್ಟಿಂಗ್ ಇದು. 500 ರೂಪಾಯಿ ಬೆಟ್ಟಿಂಗ್ ಏನು ಕಟ್ಟಿದ್ರು ಅದೇ ಇದೀಗ ಗೃಹ ಸಚಿವರಿಗೆ ದೊಡ್ಡ ಮಟ್ಟದ ಆತಂಕಕ್ಕೆ ಕಾರಣವಾಗಿದೆ, ದೊಡ್ಡ ಸಂಕಷ್ಟವಾಗಿ ಪರಿಣಮಿಸಿದೆ. ಅರ್ಜಿಯ ವಿಚಾರಣೆಯನ್ನ ಬೆಂಗಳೂರಿನ 42ನೇ SJM ನ್ಯಾಯಾಲಯ ಮಾಡಿರುವಂಥದ್ದು. ನ್ಯಾಯಾಧೀಶರಾದಂತಹ KN ಶಿವಕುಮಾರ್ ಅವರು ಕೆಲವೊಂದು ಸೂಚನೆಯನ್ನ ನೀಡಿದ್ದಾರೆ. ಆ ಸೂಚನೆಯ ಅನುಗುಣವಾಗಿ ಸದ್ಯ ಈಗ ತನಿಖೆ ಮಾಡುವಂತಹ ಕೆಲಸವೂ ಕೂಡ ಸಾಗ್ತಾ ಇದೆ. ಕಬಡ್ಡಿ ಪಂದ್ಯಾವಳಿ ವೇಳೆ ಬೆಟ್ಟಿಂಗ್ ಪ್ರಕರಣ ಸಂಬಂಧಪಟ್ಟಂತೆ ಸದ್ಯ ಗೃಹ ಸಚಿವ ಜಿ ಪರಮೇಶ್ವರ್ ವಿರುದ್ಧ FIR ದಾಖಲಿಸುವುದಕ್ಕೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಆದೇಶವನ್ನ ನೀಡಿದೆ.